ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಏನು ಯರಗಲ್ ಬಿಕೆ ಗ್ರಾಮ ಈ ಒಂದು ಭಾಗದಲ್ಲಿ ಈಗ ಅತಿ ಹೆಚ್ಚಾಗಿ ಗಾಂಜಾ ಘಾಟು ಜಾಸ್ತಿ ಆಗಿದೆ. ಇದರಿಂದ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ, ಕೊಲೆ ಯತ್ನದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಪುಂಡರಿಗೆ ಸಪೋರ್ಟ್ ಮಾಡುವಂತಹ ಕೆಲಸಗಳನ್ನ ಅಲ್ಲಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಅದರಲ್ಲಿ ಇವತ್ತು 1-2 ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆಯನ್ನು ತೆಗೆದುಕೊಳ್ಳೋಣ. ಶಂಕರಲಿಂಗ ಅಂತ ಹೇಳಿ ಒಬ್ಬರು ಅಲ್ಲಿ ಕೃಷಿಯನ್ನು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ. ಇವರ ಮನೆಯ ಪಕ್ಕದಲ್ಲೇ ಇರ್ತಕ್ಕಂಥ ಬಸಪ್ಪ ಅಂತ ಹೇಳಿ ವ್ಯಕ್ತಿ. ಆ ವ್ಯಕ್ತಿ ನೇರವಾಗಿ ಪ್ರತಿ ದಿವಸವೂ ಕೂಡ ಗಾಂಜಾ ಘಾಟ್ನಲ್ಲಿ ಬಂದು ಬಾಗಿಲನ್ನು ತಟ್ಟುವಂಥದ್ದು, ಈ ಬಾಗಿಲನ್ನು ತೆಗಿತಾ ಇದ್ದಂತೆ ಆತ ಓಡೋಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದ. ಹೀಗೆ ಪ್ರತಿ ದಿವಸವೂ ಆತ ಕಾಟವನ್ನು ಕೊಡ್ತಾ ಇದ್ದಾನೆ ಅಂತ ತಿಳಿದಂತಹ ಶಂಕರಲಿಂಗ ಅವರು ಅವರ ಪತ್ನಿಯ ಜೊತೆ ನೇರವಾಗಿ ಹೋಗಿ ಬಸಪ್ಪ ಉಣ್ಣಿವಾಡ ಏನಿದ್ದಾನೆ ಅವನ ಮನೆಗೆ ಹೋಗಿ ವಾರ್ನಿಂಗ್ ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಬುದ್ಧಿವಾದದ ಮಾತು, ವಾರ್ನಿಂಗ್ ಅಂತಲ್ಲ. ಹಿಂಗಿದೆ ವಿಚಾರಗಳು, ನಿಮ್ಮವರು ಈ ರೀತಿಯಾಗಿ ಬಂದು ಬಸಪ್ಪ ಬಂದು ಪ್ರತಿ ದಿವಸವೂ ಕೂಡ ತಕರಾರು ತೆಗಿತಾ ಇದ್ದಾನೆ, ಬಾಗಿಲನ್ನು ಬಡಿತಾ ಇದ್ದಾನೆ, ಗಾಂಜಾ ಘಾಟಲ್ಲಿರ್ತಾನೆ, ಅದಕ್ಕೋಸ್ಕರ ಅಂತಹ ಮತ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಅಲ್ಲಿದ್ದ ಹೆಣ್ಮಕ್ಳು ಏನು ಮಾಡ್ತಾರೆ, ಬಸಪ್ಪ ಅವರ ಮನೆಯವರು ಈ ಬಸಪ್ಪನಿಗೆ ಸಂಜೆ ಬರ್ತಾ ಇದ್ದಂತೆ ಈ ರೀತಿಯಾಗಿ ಶಂಕರಲಿಂಗ ಬಂದಿದ್ದಾರೆ, ನಿನಗೆ ಈ ರೀತಿಯಾಗಿ ಗಾಂಜಾ ಹೊಡೆಯೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ತಿಳಿದಂಥ ಬಸಪ್ಪ ನೇರವಾಗಿ ಶಂಕರಲಿಂಗ ಅವರ ಮನೆಗೆ ಹೋಗ್ತಾನೆ. ಅದು ಗಾಂಜಾ ಸೇದ್ಕಂಡೆ. ಹಿಂಗೆ ಹೋದವನು ಬಾಗಿಲನ್ನು ಬಡಿತಾನೆ. ಶಂಕರಲಿಂಗ ಅವರು ಸ್ವಲ್ಪ ದೂರ ಹಾಗೆ ಬರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಬಸಪ್ಪ ಉಣ್ಣಿವಾಡ ಕೈಯಲ್ಲಿರ್ತಕ್ಕಂಥ ಒಂದು ಏನು ಕಬ್ಬನ್ನು ಕೊಚ್ಚುವಂತಹ ಒಂದು ಮಚ್ಚೇನಿದೆ ಅದನ್ನು ತೆಗೆದುಕೊಂಡು ಬೀಸ್ತಾ ಇದ್ದಂತೆ ಜಸ್ಟ್ ಮಿಸ್ ಆಗಿ ಸ್ವಲ್ಪ ದೂರಕ್ಕೆ ಹೋಗ್ತಾರೆ ಶಂಕರಲಿಂಗ ಅವರ ಮಿಸ್ ಆದರೂ ಕೂಡ ಮುಖದ ಭಾಗಕ್ಕೆ ಹಾಗೆ ತಲೆ ಭಾಗಕ್ಕೆ ಗಂಭೀರವಾಗಿ ಮಚ್ಚಿನೇಟು ಬೀಳುತ್ತೆ. ಇದರಿಂದ ಏನು ಬಸಪ್ಪ ಮತ್ತೆ ಬಿಡೋದಿಲ್ಲ. ಶಂಕರಲಿಂಗ ಅವರನ್ನು ಓಡಿಸ್ಕೊಂಡು ಹೋಗಿ ನಂತರದಲ್ಲಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಈ ಸಂಬಂಧಪಟ್ಟ ಹಾಗೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಪೊಲೀಸ್ನವರು ಈ ತನಕನೂ ಕೂಡ ಆರೋಪಿಯನ್ನು ಬಂಧಿಸಿಲ್ಲ ಅಂತ ಹೇಳ್ತಾರೆ. ಆದರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅವನು ಬಸಪ್ಪನನ್ನು ಬಂಧಿಸಿದ್ದಾರೆ. ಆದರೆ ಬಸಪ್ಪನ ಬಂಧಿಸಿಯೂ ಕೂಡ ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಬಡ್ದಿಲ್ಲ ಅನ್ನೋ ಒಂದು ಆರೋಪಗಳು ಕೇಳಿಬರ್ತಾ ಇದೆ. ಅಂದರೆ ಈತನಿಗೆ ಬಲವಾಗಿ ಅಲ್ಲಿ ರಾಜಕೀಯ ಪುಂಡರು, ರಾಜಕೀಯ ನಾಯಕರೇನಿದ್ದಾರೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಆತನಿಗೆ ಯಾವ ರೀತಿಯ ಸಮಸ್ಯೆ ಇಲ್ಲ. ಈ ಒಂದು ಕೇಸು ಈಗ FIR ಆಗಿದೆ. ಈ ಹಿಂದೆ ಸಾಕಷ್ಟು ಕೇಸನ್ನು ಬಸಪ್ಪ ಮಾಡಿದ್ದಾನೆ. ಆ ಕೇಸನ್ನೆಲ್ಲ ಲೋಕಲ್ ಲೀಡರ್ಗಳೇ ಕೂತ್ಕೊಂಡು ಬಗೆಹರಿಸಿ ಅಲ್ಲಿಗೆ ತಣ್ಣಗೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ಬಸಪ್ಪ ಮಾಡಿದ ತಪ್ಪು ಅಂತ ಹೇಳಲ್ಲ, ಆದರೆ ಬಸಪ್ಪ ಈ ಗಾಂಜಾ ಏಟಲ್ಲಿ ಈ ರೀತಿಯಾದಂಥ ಇನ್ಸಿಡೆಂಟ್ಗಳನ್ನು ಮಾಡ್ತಾ ಇದ್ದಾನೆ. ಬಸಪ್ಪನಿಗೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂತಹ ಕ್ರಿಮಿಯನ್ನು ಸುಮ್ಮನೆ ಬಿಟ್ಟು ನಂತರದ ಜೈಲಿಗೆ ಕಳಿಸಿದರೆ ಆತ ಮತ್ತಷ್ಟು ಫೈನ್ ಆಗಿ ಹೊರಗಡೆ ಬಂದ ಅಂತ ಹೇಳಿದ್ರೆ ಶಂಕರಲಿಂಗ ಅವರ ಮನೆಗೆ ಮತ್ತೆ ಹಾನಿಯಾಗುತ್ತೆ. ಅವ್ರ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಪ್ರಾಣ ತೆಗೆಗೂ ಕೂಡ ಹೇಸಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ವಿಜಯಪುರದ SP ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರೆ ಇದ್ರ ಬಗ್ಗೆ ಗಮನ ಹರಿಸಿ. ಏನು ಯರಗಲ್ ಗ್ರಾಮ ಇದೆ, ಈ ಹಿಂದೆ ಕಳೆದ ಒಂದು 10-15 ದಿನಗಳ ಹಿಂದೆ 16 kg ಗಾಂಜಾವನ್ನು ಈಗಾಗಲೇ ರಿಕವರಿ ಮಾಡುವಂತಹ ಕೆಲಸವನ್ನು ಸಿಂದಗಿ ಪೊಲೀಸರು ಮಾಡಿದ್ದಾರೆ. ಇಂತಹ ಒಂದು ಇನ್ಸಿಡೆಂಟ್ಗಳು ಈ ಗಾಂಜಾದಿಂದನೇ ಆಗ್ತಾ ಇದೆ. ಅಲ್ಲೇ ತೋಟದಲ್ಲೇ ಅಥವಾ ಗದ್ದೆಯಲ್ಲೇ ಹೊಲದಲ್ಲೇ ಈ ಒಂದು ಗಾಂಜಾವನ್ನು ಬೆಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸ ಆಗಬೇಕು. ಅದರ ಜೊತೆ ಈ ಬಸಪ್ಪ ಏನು ಮಾಡಿದ್ದಾನೆ, ಸಾಕಷ್ಟು ಅಫೆನ್ಸ್ಗಳನ್ನು ಮಾಡಿದ್ದಾನೆ. ಇವನನ್ನು ಸುಮ್ಮನೆ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿಟ್ಟು 3 ಹೊತ್ತು ಊಟ ಹಾಕಿ ನಂತರದಲ್ಲಿ ಆತನನ್ನು ಜೈಲಿಗೆ ಅಟ್ಟುವಂತಹ ಕೆಲಸಗಳು ಬೇಡ. ಕಾಲಿಗೆ ನೇರವಾಗಿ ಗುಂಡನ್ನು ಇಕ್ಕಬೇಕು. ನಂತರದಲ್ಲಿ ಇನ್ನೊಬ್ಬರಿಗೆ ಸಮಸ್ಯೆ ಮಾಡಬೇಕು ಅಂತ ಹೇಳಿದ್ರೆ ಕಾಲನ್ನು ನೋಡ್ಕೋಬೇಕು. ಅಲ್ಲಿವರೆಗೂ ಕೂಡ ಈತನನ್ನು ಶಿಕ್ಷಿಸುವಂತಹ ಕೆಲಸಗಳನ್ನ ಮಾಡಬೇಕು. ಬರೀ ಹಿಂಗೆ ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಹೆಲ್ಪ್ ಮಾಡ್ತೀವಿ ಅಥವಾ ಚೌಕಟ್ಟಿನಲ್ಲಿ ಆತನ ಜೈಲಿಗೆ ಇಡ್ತೀವಿ ಅಂತ ಹೇಳಿದ್ರೆ, ಈತ ನಾಳೆ ಬೇಲ್ ತಗೊಂಡು ಬಂದ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಯಾರು ನೊಂದಿದ್ದಾರೆ ಮತ್ತಷ್ಟು ನೋಯಿಸುವಂತಹ ಕೆಲಸಗಳು ಮಾಡ್ತಾನೆ. ಈ ಬಸಪ್ಪನಿಗೆ ಬ್ರೇಕ್ ಹಾಕುವಂತಹ ಕೆಲಸಗಳು ಮಾಡಬೇಕು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಗಾಂಜಾ ಪೆಡ್ಲರ್ಸ್ಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದು ಬ್ರೇಕ್ ಹಾಕುವಂಥ ಕೆಲಸಗಳು ಮಾಡಬೇಕು. ಅವರನ್ನು ಎಲ್ಲಾದರೂ ಬಿಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿದ್ರೆ ಇಡೀ ಊರು ಯರಗಲ್ ಗ್ರಾಮನೇ ಇಲ್ಲಿ ಹೊಡೆದಾಡ್ಕೊಂಡು ಸಾಯುವಂಥ ಪರಿಸ್ಥಿತಿ ಬರುತ್ತೆ. SP ಸಾಹೇಬ್ರೆ, ಲಕ್ಷ್ಮಣ್ ನಿಂಬಾರ್ಗಿ ಸಾಹೇಬ್ರೆ, ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ.